ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪಟ್ಟಣದ ನಿವಾಸಿಗಳು ಇವತ್ತೇನು ಆಳಂದ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮದೆಲ್ಲ ಕಂಪ್ಲೀಟ್ ಸಪೋರ್ಟ್ ಇದೆ. ಆಳಂದ ಪಟ್ಟಣ ಭಾಳ ಹಳೆಯ ಪಟ್ಟಣ, ಅದು ಅಗಲೀಕರಣ ಆಗಲಿ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಫಸ್ಟ್ ಪ್ರಪೋಸಲ್ ಏನಿತ್ತು, ಅನ್ಸಾರಿ ಮಹಲ್ಲ ಅಂತಂದ್ರೆ ದರ್ಗಾ ಬೇಸ್ನಿಂದ ಹಳೆ ತಹಸೀಲ್ ಕಚೇರಿ ಒಳಗಡೆ ಹಳೆ ಪಟ್ಟಣ ಕಂಪ್ಲೀಟ್ ರೋಡ್ ವೈಡ್ನಿಂಗ್ ಮಾಡಬೇಕಂಥೇಳಿ ಪ್ರಪೋಸಲ್ ಇತ್ತು. ಅದರ ಸಲುವಾಗಿ 5 ವರ್ಷ ಹಿಂದ್ಗಡೆನೇ 11 ಕೋಟಿ ರೂಪಾಯಿ ರಿಲೀಸ್ ಆಗಿತ್ತು. ಆವಾಗ ನಾವೆಲ್ಲರೂ ಕಂಪೆನ್ಸೇಷನ್ ಕೊಡಬೇಕಾಗ್ತದ ಅಂತೇಳಿ ಕೂಗು ಹಾಕಿದಾಗ, ಕ್ಯಾಲ್ಕುಲೇಷನ್ ಮಾಡಿದಾಗ 11 ಕೋಟಿ ಸರಿ ಹೋಗೋದಿಲ್ಲ, ಇನ್ನೂ ಹೆಚ್ಚಿನ ದುಡ್ಡು ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿಗೆ ಪತ್ರ ಬರೀತೀವಿ, ಅದು ರಿಲೀಸ್ ಆದಮೇಲೆ ನಾವು ಕೈಗೊಳ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ದಿಢೀರನೇ ಆ 11 ಕೋಟಿ ರೂಪಾಯಿನೇ ತೊಗೊಂಡು ರಸ್ತೆ ವೈಡ್ನಿಂಗ್ ಮಾಡೋ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳಿದೆ ಚೀಫ್ ಆಫೀಸರ್ಗೆ, ಇದು ದಿಸ್ ಫಂಡ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಇದು ಅಂಥೇಳಿ. ಅವ್ರೇನು ಉತ್ತರ ಕೊಟ್ಟರು, ನಾವು ಕಂಪ್ಲೀಟ್ ಮಾಡೋಂಗಿಲ್ಲ, ಈಗ ತಹಸೀಲ್ ಆಫೀಸ್ನಿಂದ ಓಲ್ಡ್ ಪೊಲೀಸ್ ಸ್ಟೇಷನ್ ಅಂದರೆ ಅದು 25% ಏರಿಯಾ ಅಷ್ಟೇ ಆಗ್ತದೆ, ಅಷ್ಟೇ ವೈಡ್ನಿಂಗ್ ಮಾಡ್ತೀವಿ ಅಂತಂದರು. ಅಂದ್ರೆ ತಾವೆಲ್ಲ ಪತ್ರಕರ್ತರಿಗೆ ನಾನು ಹೇಳೋದಿಷ್ಟೇ, ತಹಸೀಲ್ ಆಫೀಸ್ನಿಂದ ಅವರೇನು ಈಗ ವೈಡ್ನಿಂಗ್ ಮಾಡ್ತೀನಂತಾಗ ಅದೆಲ್ಲ ಭಾಳ ಹಳೆ ಏರಿಯಾ, ಅದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರುವಂಥ ಏರಿಯಾ, ಅದನ್ನು ಡಿಸ್ಮೆಂಟಲ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ. ಆ ಕಡೆ ಏನು ಎನ್ಕ್ರೋಚ್ಮೆಂಟ್ ಇವೆ ಅವುಗಳನ್ನು ಕೈನೇ ಹೆಚ್ಚಂಗಿಲ್ಲ ಅಂತ. ಅದಕ್ಕೆ ನಾನು ಕೇಳಿದೆ, ವೈಡ್ನಿಂಗ್ ಆದರೆ ಇಟ್ ಶುಡ್ ಸರ್ವ್ ದಿ ಪರ್ಪಸ್ ಫಾರ್ ಇಟ್, ರೋಡ್ ವೈಡ್ನಿಂಗ್ ಹ್ಯಾಸ್ ಬಿನ್ ಅಂಡರ್ಟೇಕನ್. ಇದು ಆಗಂಗೇ ಇಲ್ಲ. ಅದಕ್ಕೆ ನೀವು 11 ಕೋಟಿ ರೂಪಾಯಿ ಸರಿ. ಆದರೆ 1 ವರ್ಷದ ಹಿಂದೆ 7 ಜನ ಹಿಂದುಳಿದ ವರ್ಗದ ಸಮುದಾಯದ, ನಮ್ಮದೇ ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಆವತ್ತು ದೊಡ್ಡ ಕುಸಿತದಿಂದ ಸತ್ತೋದ್ರಲ್ಲಿ ಕಾರವಾರ ಜಿಲ್ಲೆಯಲ್ಲಿ 7 ಜನ ಈಡಿಗರು. ಏನು ಕೊಟ್ಟರು ನೀವು? ಏನೂ ಕೊಡಲಿಲ್ಲ ರಾಜ್ಯ ಸರ್ಕಾರ. ಆದರೆ ನಿನ್ನೆ ಅಲ್ಲೇನಾಯಿತು? ಸೊ ಇದು ನಮಗೆ ತಾರತಮ್ಯ ಆಗ್ತಾ ಇದೆ. ಇದು ಹಾಗೆ ಮಾಡೋದು, ಇದನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಹೇಳೋದು. ನಾನು ನಾಳೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೆ, ನಾಳೆ 6ನೇ ತಾರೀಕಿಂದ. ಪ್ರತಿ ಸಮುದಾಯ ಸಂಘಗಳು ಕೂಡ ಈಗ ಬೀದಿಗೆ ರೆಡಿ ಆಗಿದ್ದಾರೆ. ಆದ್ದರಿಂದ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಅಂತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಇದ್ದಾಗ ಇದೆಲ್ಲ ಮಾಡಿ ಹೋರಾಟ ಮಾಡ್ತಾರೆ. ಆದರೆ ಅವರೇ ಆಡಳಿತ ಪಕ್ಷಕ್ಕೆ ಬಂದಾಗ ಅವರಿಗೆ ಆಹ್ವಾನ ಮಾಡುವಂತ ರಾಜ ಮತ್ತೆ ನಾನು ಹೋಗ್ಬಿಟ್ಟು ಅವ್ರ ಆಹ್ವಾನ ಕೊಡ್ತೀವಿ. ನೀವು ಬಂದು ನಮ್ಮಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು, ನಿಮ್ಮಲ್ಲಿ ಒಂದು ದೇವಸ್ಥಾನ ಮಾಡಬೇಕು. ಆಗ ಒಪ್ಕೊಂಡು ಅಲ್ಲಿ ಎಲ್ಲರೂ ಹೇಳಿದಾಗ ಹೊಯ್ಸಳ ರಸ್ತೆ ಎಲ್ಲಿ ನಾವು ಮಾಡೋಣ ಅಂತ ಎಲ್ಲ ಯೋಚನೆ ಮಾಡಿದಾಗ ಎಲ್ಲಿ ದೇವಸ್ಥಾನ
ಅವರು ಜಗನ್ನಾಚಾರ್ಯರು ಎಷ್ಟು ಅದ್ಭುತವಾಗಿತ್ತಂದ್ರೆ ಅವರಿಗೆ ಒಂದು ಕಲ್ಲನ್ನು ನೋಡಿದ್ರೆ ಈ ಕಲ್ಲಲ್ಲಿ ಇಂಥ ಮುದ್ದೆಯನ್ನು ಮಾಡ್ಬೋದು. ಅವರು ಜಾಸ್ತಿ ಬಳಸಿದ ನಮ್ಮ ಕೆಲವರು ಹಳೆಬೀಡರ ಶಿಲೆಗಳನ್ನ ನೋಡಿದಾಗ ನಾವು ಅಲ್ಲಿ ಪೂರ್ತಿ ಬಳಪದ ಕಲ್ಲುಗಳನ್ನು ಬಳಸಿ ಕೆಲಸ ಮಾಡಿದ್ವಿ. ಅವರಿಗೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.